ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಕತೆಗಳು. ಇವತ್ತಿನ ಮ್ಯಾಚ್ 28 ಫ್ರೈಡೆ ಅಂದರೆ ನಿಮಗೆಲ್ಲ ಗೊತ್ತಾಯಿದೆ. IPLನ ಮೋಸ್ಟ್ ರೈವಲ್ರಿ ಮ್ಯಾಚ್ RCB ಮತ್ತು CSK. ಇಲ್ಲಿ ತನಕ RCB ಮತ್ತು CSK 33 ಬಾರಿ ಫೇಸ್ ಟು ಫೇಸ್ ಆಗಿದೆ. ಅದರಲ್ಲಿ 11 ಬಾರಿ ಮಾತ್ರ RCB ಪಂದ್ಯವನ್ನು ಗೆದ್ದಿದೆ. ಇದರಲ್ಲಿ 21 ಬಾರಿ CSK RCBಯ ವಿರುದ್ಧ ಗೆದ್ದಿದೆ. ಅದು ಏನೇ ಇರಲಿ, RCB ಮತ್ತು CSK ಮ್ಯಾಚ್ ಅಂದರೆ ಅದು ಹಾವು ಮುಂಗುಸಿ ಫೈಟ್ ಇದ್ದಂತೆ. ಇವತ್ತಿನ ಮ್ಯಾಚ್ನ ಡೀಟೇಲ್ಸನ್ನು ನೋಡಬೇಕಾದ್ರೆ, ಇವತ್ತಿನ ಮ್ಯಾಚ್ ಚಿದಂಬರಂ ಸ್ಟೇಡಿಯಂ ಚೆನ್ನೈನಲ್ಲಿ ನಡೀತಾ ಇದೆ. ಇಲ್ಲಿ 86 ಬಾರಿ ಮ್ಯಾಚನ್ನು ಆಡಲಾಗಿದೆ. ಇದರಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ತಂಡ 49 ಬಾರಿ ಗೆದ್ದಿದೆ ಮತ್ತು ಸೆಕೆಂಡ್ ಬ್ಯಾಟಿಂಗ್ ಮಾಡಿದಂಥ ತಂಡ 37 ಬಾರಿ ಮಾತ್ರ ಗೆದ್ದಿದೆ. ಅಂದರೆ ಇಲ್ಲಿ ಟಾಸನ್ನು ವಿನ್ ಆಗಿ ಯಾರು ಮೊದಲು ಬ್ಯಾಟಿಂಗನ್ನು ಆಯ್ದುಕೊಳ್ತಾರೋ ಆ ತಂಡಗಳು 49 ಬಾರಿ ಗೆದ್ದಂತಹ ಇತಿಹಾಸ ಕೂಡ ಇಲ್ಲಿ ಇದೆ. ಇವತ್ತಿನ ಮ್ಯಾಚ್ನ ಡೀಟೇಲ್ಸನ್ನು ನೋಡಬೇಕಾದ್ರೆ, ಹೋಮ್ ಟೀಮ್ ಆಗಿರುವಂಥ CSKಯ ಪ್ಲೇಯಿಂಗ್ 11 ನೋಡೋದಾದರೆ, ಓಪನಿಂಗ್ ಬ್ಯಾಟರ್ಗಳಾಗಿ ರಚಿನ್ ರವೀಂದ್ರ ಮತ್ತು ರಾಹುಲ್ ತ್ರಿಪಾಠಿ ಇದ್ದಾರೆ ಮತ್ತು ಒನ್ ಡೌನ್ ಪ್ಲೇಯರ್ ಆಗಿ ರುತುರಾಜ್ ಗಾಯಕ್ವಾಡ್ ಇದ್ದಾರೆ. ಮಿಡಲ್ ಆರ್ಡರ್ನಲ್ಲಿ ಶಿವಮ್ ಡುಬೆ, ಸ್ಯಾಮ್ ಕರನ್, ದೀಪಕ್ ಹೂಡಾ, ರವೀಂದ್ರ ಜಡೇಜಾ ಮತ್ತು MS ಧೋನಿ ಇದ್ದಾರೆ. ಟೈಲೆಂಡರ್ಗಳಾಗಿ ರವಿಚಂದ್ರನ್ ಅಶ್ವಿನ್, ನೂರ್ ಅಹಮದ್, ಖಲೀಲ್ ಅಹಮದ್ ಆಡುವಂಥ ಸಾಧ್ಯತೆ ಇದೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವಿಜಯ್ ಶಂಕರ್ ಅಥವಾ ನಾಥನ್ ಎಲ್ಲಿಸ್ ಆಡುವಂಥ ಸಾಧ್ಯತೆ ಕೂಡ CSK ಪರವಾಗಿ ಇದೆ. ಇನ್ನು ನಮ್ಮೆಲ್ಲರ ಫೇವ್ರೇಟ್ ಟೀಮ್ ಆಗಿರುವಂಥ RCB ಅಂದರೆ ಕನ್ನಡಿಗರ ಫೇವ್ರೇಟ್ ಟೀಮ್ ಆಗಿರುವಂಥ RCBಯ ಲೈನಪ್ಪನ್ನು ನೋಡೋದಾದರೆ, ಟಾಪ್ ಆರ್ಡರ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ಫಿನ್ ಸಾಲ್ಟ್ ಆಡಿದರೆ, ಮಿಡಲ್ ಆರ್ಡರ್ನಲ್ಲಿ ದೇವದತ್ ಪಡಿಕ್ಕಲ್, ರಜತ್ ಪಟಿದಾರ್, ಲಿವಿಂಗ್ಸ್ಟೋನ್, ಜಿತೇಶ್ ಶರ್ಮಾ ಮತ್ತು ಟೀಮ್ ಡೇವಿಡ್ ಆಡುವಂಥ ಸಾಧ್ಯತೆ ಇದೆ. ಟೈಲೆಂಡರ್ಗಳಾಗಿ ಕೃಣಾಲ್ ಪಾಂಡ್ಯ, ರಾಸಿಕ್ ಸಲಾಮ್ ಮತ್ತು ಜೋಶ್ ಹ್ಯಾಸಲ್ವುಡ್ ಮತ್ತು ಬೌಲರ್ ಆದಂಥ ಯಶ್ ದಯಾಲ್ ಆಡುವಂಥ ಸಾಧ್ಯತೆಗಳು ತುಂಬಾ ಇದೆ. ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ, ದ ಸ್ಪಿನ್ನರ್ ಸುಯೇಶ್ ಶರ್ಮಾ ಆಡುವಂಥ ಸಾಧ್ಯತೆ ಇದೆ. ಮತ್ತು ಮತ್ತೋರ್ವ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರೊಮಾರಿಯೋ ಶೆಪರ್ಡ್ ಆಡುವಂಥ ಸಾಧ್ಯತೆ ಕೂಡ ಈ ಪಂದ್ಯಾಕೂಟದಲ್ಲಿ ಹೆಚ್ಚಾಗಿ ಇದೆ. ಇವತ್ತಿನ ಪಂದ್ಯಾಟದಲ್ಲಿ ಖಲೀಲ್ ಅಹ್ಮದಿಗೆ ಬೇಕಾಗಿದೆ 3 ವಿಕೆಟ್, ತಮ್ಮ 150ನೇ T20 ವಿಕೆಟನ್ನು ಕಂಪ್ಲೀಟ್ ಮಾಡುವುದಕ್ಕಾಗಿ. MS ಧೋನಿಗೆ ಕೇವಲ 2 ಸಿಕ್ಸರ್ ಬೇಕಾಗಿದೆ. IPL ಇತಿಹಾಸದಲ್ಲಿ 250 ಸಿಕ್ಸರ್ಗಳನ್ನು ಬಾರಿಸಿದ CSK ತಂಡದ ಪ್ರಥಮ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮುವುದಕ್ಕಾಗಿ. ವಿರಾಟ್ ಕೊಹ್ಲಿ ಈ ಮ್ಯಾಚ್ನಲ್ಲಿ 55 ರನ್ಗಳನ್ನು ಕಂಪ್ಲೀಟ್ ಮಾಡಿದರೆ, 13,000 T20 ರನ್ಗಳನ್ನು ವಿರಾಟ್ ಕೊಹ್ಲಿಯವರು ಕಂಪ್ಲೀಟ್ ಮಾಡ್ತಾರೆ. ಎರಡು ತಂಡಗಳನ್ನು ಕಂಪೇರ್ ಮಾಡೋದಾದರೆ, ಬ್ಯಾಟಿಂಗ್ನಲ್ಲಿ ಹಾರ್ಡ್ ಹಿಟ್ಟರ್ಗಳಾದ ಲಿವಿಂಗ್ಸ್ಟೋನ್, ಟೀಮ್ ಡೇವಿಡ್, ಫಿನ್ ಸಾಲ್ಟ್ RCBನಲ್ಲಿದ್ದಾರೆ. ಅದೇ ರೀತಿ ಶಿವಮ್ ಡುಬೆ, ರಚಿನ್ ರವೀಂದ್ರ, ಸ್ಯಾಮ್ ಕರನ್, ದೀಪಕ್ ಹೂಡಾ CSKನಲ್ಲಿ ಹಾರ್ಡ್ ಹಿಟ್ಟರ್ಗಳಾಗಿದ್ದಾರೆ. ಬೌಲಿಂಗ್ನಲ್ಲಿ ನೋಡೋದಾದರೆ, ಕೃಣಾಲ್ ಪಾಂಡ್ಯ ಕಳೆದ ಪಂದ್ಯಾಟದಲ್ಲಿ 3 ವಿಕೆಟ್ಗಳನ್ನು ಪಡೆದಿದ್ದರು. ಅದಲ್ಲದೆ ಜೋಶ್ ಹ್ಯಾಸಲ್ವುಡ್ ತಮ್ಮ ಕನ್ಸಿಸ್ಟೆನ್ಸಿಯನ್ನು ಈ ಪಂದ್ಯಾಕೂಟದಲ್ಲಿ ಕೂಡ ತೋರಿಸಬೇಕಾಗಿದೆ. CSK ಪರ ನೋಡೋದಾದರೆ, ಸ್ಪಿನ್ನರ್ ಆಗಿ ನೂರ್ ಅಹಮದ್, ಜಡೇಜಾ ಮತ್ತು ಅಶ್ವಿನ್ ಸ್ಪಿನ್ನಲ್ಲಿ ಬಹಳಷ್ಟು ಹಿಡಿತವನ್ನು ಸಾಧಿಸುವಂಥ ಸಾಧ್ಯತೆ ಇದೆ. ಏಕೆಂದರೆ ಇದು ಸ್ಪಿನ್ ಪಿಚ್ ಆಗಿರುವಂಥ ಕಾರಣ ಇಲ್ಲಿ ಸ್ಪಿನ್ನರ್ಗಳು ಹೆಚ್ಚಾಗಿ ವಿಕೆಟ್ ಪಡೆಯುವಂಥ ಸಾಧ್ಯತೆ ಕೂಡ ಇದೆ. ಇವತ್ತಿನ 5 ಟಾಪ್ 5 ಪರ್ಫಾರ್ಮರ್ಗಳನ್ನು ನೋಡೋದಾದರೆ, ರುತುರಾಜ್ ಗಾಯಕ್ವಾಡ್, ರವೀಂದ್ರ ಜಡೇಜಾ, ಶಿವಮ್ ಡುಬೆ, ವಿರಾಟ್ ಕೊಹ್ಲಿ ಮತ್ತು ಯಶ್ ದಯಾಲ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಪ್ರಕಾರ ಇವತ್ತಿನ RCB ಮತ್ತು CSK ಮ್ಯಾಚನ್ನು ಯಾರು ವಿನ್ ಆಗಬಹುದು ಅಂತ ನೀವು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫೇವ್ರೆಟ್ ಆಟಗಾರ ಯಾರು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ನಾವು ಸಿಗ್ತೀವಿ ಮತ್ತಷ್ಟು ಕ್ರಿಕೆಟ್ ಕತೆಗಳ ಜೊತೆಗೆ ನಿಮ್ಮೊಂದಿಗೆ. ನಮಸ್ಕಾರ.